ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ರಾತ್ರಿ ಸ್ವಲ್ಪ ಅನ್ನ ಉಳಿದಿತ್ತು, ಅದರಿಂದ ಬಿಳೆ ಹೋಳ್ಗೆ ಮಾಡೋಣ ಅಂತ ಮಾಡಿ ಮಾವಿನ ಎಣ್ಣೆ ಸೀಕರಣೆ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇಷ್ಟು ಅನ್ನ ಉಳಿದಿತ್ತು. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಬರೋಣ. ರುಬ್ಬಿದ ಮೇಲೆ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಹಾಕಿದ್ದಾಯಿತು. ಇವಾಗ ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕೋಣ. ಒಂದು ಅರ್ಧ ಮುಕ್ಕಾಲು ಕಪ್ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಂಡು ಉಂಡೆ ಮಾಡಿ ಇಟ್ಕೊಬೇಕು. ಇದನ್ನು ಅನ್ನ ಉಳಿದ್ರೆ ವೇಸ್ಟ್ ಮಾಡ್ದಂಗೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಲಿಸಿದಾಯ್ತು. ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ. ಆಮೇಲೆ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಹೋಳಿಗೆ ತಟ್ಟಬೇಕಾದ್ರೆ ಹಿಂಗೆ ಮಾಡಿ ಇಟ್ಕೊಂಡ್ರೆ ಆವಾಗ ಬೇಗನೆ ಫಾಸ್ಟಾಗಿ ಮಾಡ್ಬೋದು. ಇದೆಲ್ಲ ಮಾಡಿ ಆಯಿತು, ರೆಡಿ. ಪಕ್ಕಕ್ಕೆ ಇಡೋಣ. ನೆಕ್ಸ್ಟು ಹಿಟ್ಟು ಕಲಿಸ್ಕೊಳ್ಳೋಣ. ಮೈದಾ ಹಿಟ್ಟು ಒಂದು ಮುಕ್ಕಾಲು ಕಪ್ ಮೈದಾ ಹಿಟ್ಟು ತೊಗೊಳ್ತಾ ಇದ್ದೀನಿ ನಾನು. ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ್ದಾಯಿತು. ಒಂದು ಅರ್ಧ ಸ್ಪೂನ್ ಉಪ್ಪು, 1-2 ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಇವಾಗ ಒಬ್ಬಟ್ಟು ಮಾಡೋಕ್ಕೆ ಹೆಂಗೆ ಮೈದಾ ಹಿಟ್ಟನ್ನು ನಾವು ಕಲಿಸ್ಕೊತೀವೋ ಅದಕ್ಕೆ ಇದನ್ನು ಕಲಿಸ್ಕೊಬೇಕು. ಸ್ವಲ್ಪನೇ ನೀರು ಹಾಕೋಂತ ಕಲಿಸ್ಕೊಳ್ಳೋಣ. ನೋಡಿ, ಕಲಸಿದ್ದೆಲ್ಲ ಆಯಿತು. ಸ್ವಲ್ಪ ಆಯಿಲ್ ಹಾಕಿ ಲಾಸ್ಟಲ್ಲಿ ಎತ್ತಿಡೋಣ ನೆನ್ಕೊಳ್ಳೋದಕ್ಕೆ. ಚೆನ್ನಾಗಿ ನೆನ್ಕೊಂಡಿರುತ್ತೆ. ಇದೆಲ್ಲ ಇಟ್ಟು ನೆನೆಯೋ ಅಷ್ಟರಲ್ಲಿ ಮಾವಿನ ಹಣ್ಣಿನ ಸೀಕರಣೆ ಒಂದು ರೆಡಿ ಮಾಡ್ಕೊಂಬರೋಣ ಬನ್ನಿ. ತೊಳೆದಿರೋ ಅಂಥ ಮಾವಿನ ಹಣ್ಣು ತೊಗೊಂಡು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಇವಾಗೆ ಮಾಡಿದ್ರೆ ಅದು ರಸ ಎಲ್ಲ ಬಿಟ್ಕೊಳ್ಳುತ್ತೆ, ಹಿಂಗೆ ಪ್ರೆಸ್ ಮಾಡಿದ್ರೆ ಅಂತ. ಸೀಕರಣೆನೂ ರೆಡಿ ಆಯಿತು. ಒಂದು 4-5 ಸ್ಪೂನ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನೀವು ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೂ ಹಾಕ್ಕೊಳ್ಳಿ. ಮಾವಿನ ಹಣ್ಣು ತುಂಬ ಸ್ವೀಟ್ ಇದೆ, ಅದಕ್ಕೆ ನಾನು ಇಷ್ಟ ಸಾಕು. 4-5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಈಗ ಸೀಕರಣೆನೂ ರೆಡಿ ಐತಿ. ಇದನ್ನು ಪಕ್ಕಕ್ಕೆ ಇಟ್ಟು ಬನ್ನಿ ಬಿಳಿ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪೇಪರ್ ತೊಗೊಂಡಿದ್ದೀನಿ ನಾನು. ನೀವು ಒಬ್ಬಟ್ಟು ಮಾಡೋದು ಪೇಪರ್ ಸಪ್ರೇಟ್ ಸಿಗುತ್ತೆ, ಅದರಲ್ಲೂ ಮಾಡ್ಬೋದು, ಇದರಲ್ಲೂ ಮಾಡ್ಬೋದು. ಇದು ನಮ್ಮ ಮನೇಲಿತ್ತು, ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ಹಿಟ್ಟು ತೊಗೊಂಡ್ವಿ, ಮೈದಾ ಹಿಟ್ಟು ಕಂಕ. ಅದಕ್ಕೆ ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ, ಅನ್ನ ಮಿಕ್ಸಿ ಮಾಡಿ ಅದನ್ನು ಇಟ್ಕೊತಾ ಇದ್ದೀನಿ. ಚೆನ್ನಾಗಿ ಆಯಿಲು ಹಾಕಿ ಹಂಚಿಗೂ ಹಾಕ್ತಾಯಿದ್ದೀನಿ. ಕಾಯ್ದೈತೆ ಹಂಚು. ನಿಧಾನಕ್ಕೆ ಹಿಂಗೆ ಲಟ್ಟಿಸ್ಕೊಂಡ್ರೆ ಆಗುತ್ತೆ. ಇದು ತುಂಬ ತೆಳುವು ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು, ಮೀಡಿಯಮ್ ಇರಬೇಕು. ಚಟ್ನಿ ಪಲ್ಯಗೆಲ್ಲ ತೆಳುವಿದ್ರೆ ನಡೆಯುತ್ತೆ. ನಾವು ಈಗ ಸೀಕರಣೆಗೆಲ್ಲ ಮಾಡ್ತಾ ಇರೋದು ಒಂದು ಸ್ವಲ್ಪ ದಪ್ಪನೇ ಇದ್ದರೆ ಚೆನ್ನಾಗಿರುತ್ತೆ ಸೀಕರಣೆಗೆ. ಆಯಿತು. ಇವಾಗ ಹಂಚು ಬಿಸಿ ಇದೆ, ಇವಾಗ ಹಾಕ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್, ಎಷ್ಟು ಈಸಿ ಅಲ್ಲ ನೋಡಿ. ಬಿಳಿ ಹೋಳಿಗೆ ಸೀಕರಣೆ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳಿ ನನಗೆ.